ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬಸವನಗುಡಿಲಿರೋ ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಹೊಸ ವರ್ಷ ಅಂತ ಬಂದೆ. ದೇವಸ್ಥಾನದಲ್ಲಿ ಇವತ್ತು ತುಂಬಾ ರಶ್ ಇತ್ತು. ದರ್ಶನ ಮುಗಿಸ್ಕೊಂಡು ಆಚೆ ಬರೋದ್ರೊಳಗೆ ತುಂಬ ಲೇಟ್ ಆಯಿತು. ಮೇಲ್ಗಡೆ ದೊಡ್ಡ ಬಸವಣ್ಣ ದೇವಸ್ಥಾನ ಇದೆ, ಅಲ್ಲೂ ಕೂಡ ತುಂಬ ರಶ್ ಇತ್ತು. ಅಲ್ಲೇ ದೇವಸ್ಥಾನದ ಪಕ್ಕದಲ್ಲಿ ಬ್ಯೂಗಲ್ ರಾಕ್ ಪಾರ್ಕ್ ಇದೆ. ಒಳಗಡೆ ಹೋಗಿ ನಿಮಗೆಲ್ಲ ತೋರಿಸೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಪಾರ್ಕ್ 8 ಗಂಟೆಗೆ ಕ್ಲೋಸ್ ಅಂತ ಹೇಳಿದ್ರು. ಹಾಗಾಗಿ ನಾನು ಹೋಗೋದ್ರೊಳಗೆ ಪಾರ್ಕ್ ಕ್ಲೋಸ್ ಆಗಿತ್ತು. ಪಾರ್ಕ್ ಆಚೆಯಿಂದನೇ ನೋಡ್ತಾ ಇದ್ವಿ. ಒಳಗಡೆ ಸ್ವಲ್ಪ ಈ ಥರ ಕಾಣಿಸ್ತಾ ಇತ್ತು. ನಾವು ಮಧ್ಯಾಹ್ನ 3:30-4 ಗಂಟೆಗೆ ಬರಬೇಕಿತ್ತು. ಆದರೆ ಸ್ವಲ್ಪ ಬರೋದು ಲೇಟ್ ಮಾಡ್ಕೊಂಡ್ವಿ. 7-7:30 ಆಗೋಯ್ತು ಬರೋದ್ರೊಳಗೆ. ಹಾಗಾಗಿ ಪಾರ್ಕ್ ಅಷ್ಟು ಬೇಗ ಕ್ಲೋಸ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಪರವಾಗಿಲ್ಲ, ಇನ್ನೊಂದ್ಸಲ ಯಾವಾಗಾದರೂ ದೇವಸ್ಥಾನಕ್ಕೆ ಬಂದಾಗ ಪಾರ್ಕ್ ಹೇಗಿದೆ ಅಂತ ತೋರಿಸ್ತೀನಿ. ಇವಾಗ ಇಲ್ಲಿಂದ ಗಾಂಧಿ ಬಜಾರ್ ಕಡೆ ಹೋಗ್ತಾ ಇದ್ದೀವಿ. ಮೊದಲೆಲ್ಲ ನಾವು ಯಾವಾಗಲೂ ನ್ಯೂ ಇಯರ್ಗೆ ಐಸ್ ಥಂಡರ್ ಹತ್ರ ಬಂದ್ಬಿಡ್ತಾ ಇದ್ವಿ. ಬಟ್ ಇವಾಗ ಐಸ್ ಥಂಡರ್ ಹೆಸರೇ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಗಾಂಧಿ ಬಜಾರ್ ಅಂತೂ ನೋಡೋಕ್ಕೆ ತುಂಬಾ ಸೂಪರ್ ಆಗಿರುತ್ತೆ. ರೋಟಿಗರ್ ಇರುತ್ತೆ, ವಿದ್ಯಾರ್ಥಿ ಭವನ ಇರುತ್ತೆ. ಇಲ್ಲಿ ಅದಂತೂ ತುಂಬ ಫೇಮಸ್ಸು. ಮೊದಲೆಲ್ಲ ಗಾಂಧಿ ಬಜಾರ್ ಕಡೆ ತುಂಬಾ ಜಾಸ್ತಿ ಬರ್ತಾ ಇದ್ವಿ. ಈಗ ತುಂಬಾ ಕಡಿಮೆ. ತುಂಬ ತಿಂಗಳಾದ್ಮೇಲೆ ಈಗ ಗಾಂಧಿ ಬಜಾರ್ ಕಡೆ ನೋಡೋಕೆ ಹೋಗ್ತಾ ಇದ್ವಿ. ಪಾರ್ಕ್ ಆಚೆ ಕಡೆ ಬೇಲ್ಪುರಿ ಮಾರ್ತಾರೆ. ಬೇಲ್ಪುರಿ ತಿನ್ಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ. ಪಾರ್ಕ್ ಹಿಂದೆಗಡೆ ಅದು ಮಾರೋದು ಬೇಲ್ಪುರಿ. ಪಾರ್ಕ್ ಕ್ಲೋಸ್ ಆಯ್ತಲ್ಲ, ಹಂಗಾಗಿ ನಾವು ಹೋಗೋಕ್ಕಾಗಲಿಲ್ಲ. ಇವಾಗ ಗಾಂಧಿ ಬಜಾರ್ ಕಡೆ ಹೋಗ್ತಾ ಇದ್ದೀವಿ. ಬೇಲ್ಪುರಿ, ಟೊಮೊಟೊ, ಹೆಸರುಬೇಳೆ, ನಿಪ್ಪಟ್ಟು, ಗೋಟಿ ಎಲ್ಲ ಆಯಿತು. ಎಲ್ಲ 40 ಮೇಲೆ. ಬೇಲ್ಪುರಿ ಹೇಳೋಣ. 40 ಬೀಜ, 50 ಬೀಜ, 40 ಹೇಳೋಣ. ಹಾಂ, ಹಾಕ್ಸು ಬೇಲ್ಪುರಿ. ಸ್ವಲ್ಪ ಖಾರ ಜಾಸ್ತಿ. ಮೇಸ್ಕೋ ಇಸ್ಕೊಂಡ ಸ್ಪೂನಲ್ಲಿ ಇರುತ್ತವ. ಇಸ್ಕೋ, ಸ್ಪೂನ್ ಎತ್ಕೊ ನೀನು. ನಮ್ಮೊಂದು ಬಸವನಗುಡಿಲೂ ಅಷ್ಟೇನೆ ತುಂಬ ಒಳ್ಳೊಳ್ಳೆ ಜಾಗನೇ ಇದೆ ಊಟ ತಿಂಡಿ ಮಾಡೋದಕ್ಕೆ. ನಾನು ಬೆಳಗ್ಗೆ ಅಷ್ಟೇ ತಿಂದಿದ್ದು ತಿಂಡಿನ. ಮಧ್ಯಾಹ್ನ ಊಟನೂ ಕೂಡ ಮಾಡಿರಲಿಲ್ಲ. ಇಲ್ಲೇ ಬಂದು ಏನಾದ್ರು ತಿನ್ನೋಣ ಅಂತ ಅಂದ್ಕೊಂಡಿದ್ದೆ. ಇವಾಗ ಬರೀ ಬೇಲ್ಪುರಿ ತಿಂದಿದ್ದೀನಿ ಅಷ್ಟೇ. ಇವಾಗ ಐಸ್ ಥಂಡರ್ ಕಡೆ ಹೋಗ್ತಾ ಇದ್ದೀವಿ. ಇಲ್ಲೂ ಅಷ್ಟೇ ಚಾಟ್ಸ್ ಅಂಗಡಿ, ಐಸ್ ಅಂಗಡಿ, ಚಾಕ್ಲೇಟ್ಸು ಏನು ಬೇಕಾದ್ರೂ ಸಿಗುತ್ತೆ. ಗಣೇಶನ ದೇವಸ್ಥಾನದ ಹತ್ರ ಇನ್ನೂ ರಶ್ಶೇ ಕಡಿಮೆ ಆಗಿಲ್ಲ. ಕಡಲೆಕಾಯಿ ಪರಿಸಿ ಇನ್ನೂ ನಡೀತಾನೆ ಇದೆ ಅಂತ ಅನಿಸುತ್ತೆ. ಇನ್ನೂ ವ್ಯಾಪಾರ ಜೋರಾಗಿ ನಡೀತಾ ಇದೆ. ಕಡಲೆಕಾಯಿ ಎಲ್ಲ ಇನ್ನೂ ಮಾರ್ತಾನೆ ಇದ್ದಾರೆ. ಒಳ್ಳೆ ಹಬ್ಬದ ಥರ ಇತ್ತು ಇವತ್ತು ಮಾತ್ರ. ಹೆಂಗ್ ಗೊತ್ತಾ, ಐಸ್ ಥಂಡರಲ್ಲಿ ಸೂಪ್ ಕುಡಿಯೋಣ ಅಂತ ಬಂದ್ವಿ. ಆದರೆ ಸೂಪೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇವಾಗ ಮ್ಯಾನೇಜ್ಮೆಂಟ್ ಚೇಂಜ್ ಆಗಿದೆ. ಮೊದಲು ಐಸ್ ಥಂಡರ್ ಅಂತ ಇತ್ತು,
ಇವಾಗ ಆಶಾ ಸ್ವೀಟ್ ಸೆಂಟರ್ ಅಂತ ಮಾಡಿದ್ದಾರೆ. ನಾವು ಯಾವಾಗಲೂ ಸೂಪ್ ಕುಡ್ದೇನೆ ಬೇರೆದೆಲ್ಲ ಆರ್ಡರ್ ಮಾಡ್ತಾ ಇದ್ದಿದ್ದು. ಬಟ್ ಇಲ್ಲಿ ಸೂಪ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇವತ್ತು. ಹಂಗಾಗಿ ಮನೆಗೆ ಹೋಗಿ ಊಟ ಮಾಡೋಣ ಅಂತ ಅನ್ಕೊಂತಾ ಇದ್ದೀವಿ. ರೋಟಿಗರಿಗೆ ಅಷ್ಟಾಗಿ ಹೋಗಲ್ಲ ನಾವು, ಯಾವಾಗಲೂ ರೈಸ್ ಸೆಂಟರಲ್ಲೇ ತಿನ್ನೋದು. ಹಿಂಗಿದ್ರು ಲೇಟ್ ಆಗಿದೆ, ಹಂಗಾಗಿ ಮನೆಗೆ ಹೋಗಿ ಊಟ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀವಿ. ಇಲ್ಲಾಂದ್ರೆ ರೋಟಿಗರು ಅಥವಾ ವಿದ್ಯಾರ್ಥಿ ಭವನ್ಗೆ ಹೋಗ್ಬೋದಿತ್ತು. ಟೈಮ್ ಬೇರೆ ಆಗಿದೆಯಲ್ಲ, ಹಂಗಾಗಿ ಮೆಟ್ರೋದಲ್ಲೇ ಮನೆಗೆ ಹೋಗೋಣ ಅಂತ ಇದ್ದೀವಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಅಂದ್ಕೊಳ್ತೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ರೈಸ್ ಸೆಂಟರು